ಮನ್ಸಲ್ಲಿ ಏನಾದರೂ ಯೋಚನೆ ಇದ್ರೆ ಮಾತ್ರ ನೀವು ಹಿಂಗಿರೋದು. ನಂಗೆ ಅಷ್ಟು ಗೊತ್ತಾಗಲ್ವಾ? ಅದೇನು ಅಂತ ಹೇಳ್ಕೊಳ್ಳಿ, ಮನ್ಸು ಹಗುರ ಆಗುತ್ತೆ. ಮನಸ್ಸು ಹಗುರ ಆಗ್ಬೋದು, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಏನು ಪ್ರಾಬ್ಲಮ್ಮು? ಮನೆಯಿಂದ ಏನಾದರೂ ಫೋನ್ ಬಂದಿತ್ತಾ? ಅದು ಸಂಪಿಗೆ ದಿಬ್ಬದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಪಿಂಕಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ಲಾ? ಅಥವಾ ದತ್ತಣ್ಣನ ಏನಾದರೂ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಏನೂ ಇಲ್ಲ ಗೀತಾ. ಊರಲ್ಲೆಲ್ಲ ಆರಾಮಾಗಿದೆ. ಮತ್ತಿನ್ನೇನಾಯ್ತು? ಸೊನಾಲಿ ಅವ್ರು ಹೇಗಿದ್ದಾರೆ? ಅವ್ರಿಗೇನೂ ಆಗಿಲ್ಲ ಗೀತಾ, ಆದರೆ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಕುತ್ತಿಗೆ ತನಕ ಬಂದಿದೆ. ಆ ಇನ್ವೆಸ್ಟರ್ಸು ಮತ್ತೆ ಪೀಡಿಸ್ತಾ ಇದ್ದಾರಾ? ಅದಕ್ಕೇನು ಪರಿಹಾರ? ಇಡೀ ದೇಶ ಅಲ್ಲ, ಇಡೀ ಪ್ರಪಂಚನೇ ಈ ಕೊರೋನಾ ಗಲಾಟೆಯಿಂದ ಫಿನಾನ್ಷಿಯಲಿ ತುಂಬ ವೀಕಾಗಿ ಹೋಗಿದೆ. ಬಿಸ್ನೆಸ್ ಮಾತ್ರ ಅಲ್ಲ, ಒಂದೊತ್ತು ಊಟಕ್ಕೂ ಜನ ಪರದಾಡ್ತಾ ಇದ್ದಾರೆ. ಏನೋ ತೀರಾ ವ್ಯವಹಾರನೇ ನಂಬ್ಕೊಳ್ದೇ ಇರೋರಿಗೆ, ನಮ್ಮಂಥವ್ರಿಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಅಷ್ಟೇ. ಹೌದು ಗೀತಾ, ಅವರೇನೋ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಪರಿಸ್ಥಿತಿನ ನಿಭಾಯಿಸ್ಕೋತಾರೆ. ಆದರೆ ಸೊನಾಲಿ ಅವರು ಹಾಗಲ್ವಲ್ಲ. ಸಿನಿಮಾ ಏನಾದರೂ ಬಿಸ್ನೆಸ್ ಆಗಿದ್ದಿದ್ರೆ ಏನೋ ಒಂದು ಆಗ್ತಾ ಇತ್ತು, ಬಟ್ ಬಿಸ್ನೆಸ್ಸೇ ಆಗ್ತಾ ಇಲ್ವಲ್ಲ. ಈಗೇನಾಗಿದೆ? ಏನೇ ಇದು? ಮನೆ ಪೇಪರ್ಸ್. ಅಂದ್ರೆ ಸುಹಾಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ಗೆ ಉಳಿದಿರೋದು ಇದೊಂದೇ ದಾರಿ. ನಾನು ಈ ಮನೇನ ಫೈನಾನ್ಷಿಯಲಿಗೆ ಬರ್ಕೊಳ್ಳೋಣ ಅಂತಿದ್ದೀನಿ. ಅವ್ರ ಮನೇನ ಮಾರ್ತಾ ಇದ್ದಾರೆ. ಮನೆ ಮಾರ್ತಿದಾರಾ? ಹಾಗಿದ್ರೆ ಅವ್ರದ್ದು ಇನ್ನೊಂದು ಮನೆ ಇರ್ಬೋದು, ಅಲ್ಲಿರ್ತಾರ ಅವರು? ಗೊತ್ತಿಲ್ಲ ಗೀತಾ, ಅವ್ರಿಗಿರೋದು ಒಂದೇ ಮನೆ. ಅವ್ರ ತಂದೆ ನೆನಪಿಗೋಸ್ಕರ ಇಟ್ಕೊಂಡಿದ್ರು, ಇವಾಗ ಅದಕ್ಕೂ ಕೂತು ಬಂದಿದೆ. ಪಾಪ ಸೊನಾಲಿ ಅವರು ಸ್ಟಾರ್ ಆಗಿದ್ದಾರೆ. ಆ್ಯಕ್ಟಿಂಗಲ್ಲೇ ಉಳ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಆಗ್ತಿರ್ಲಿಲ್ವೇನೋ ಅಲ್ವಾ? ನನ್ನ ಯಾಕೆ ಸಾರಿ ಕೇಳ್ತೀಯಾ? ಅಲ್ವೇ, ನಮ್ಗಿರೋದು ಅಂದ್ರೆ ಇದೊಂದೇ ಮನೆ, ಅದನ್ನು ಹೌದು, ಅದಕ್ಕೆ ನಾನು ಸುಹಾಸ್ನ ಸಾರಿ ಕೇಳ್ತಾ ಇದ್ದೀನಿ. ಈ ಮನೆ ಮೇಲೆ ಹಕ್ಕಿರೋದು ಅವನೊಬ್ಬಂಗೆ. ಅಪ್ಪ ಕಟ್ತಿರೋ ಮನೆ, ಇದು ನಿನ್ನ ಹಕ್ಕು. ಅಪ್ಪ ಕಟ್ಸಿರೋ ಮನೆ, ನೀನು ಖಂಡಿತ ಈ ಮನೇನ ಸುಹಾಸ್ಗೆ ಕೊಡ್ತೀಯ. ಅದಕ್ಕೆ ಸಾರಿ ಕೇಳಿದೆ. ಆದರೆ ನೀನು ನಿನ್ನ ಮಗಂಗೆ ಕೊಡ್ಬೇಕಂತಿರೋ ಮನೆ ಕನಸನ್ನ ನಾನು ಹಾಳು ಮಾಡ್ತಾ ಇದ್ದೀನಿ. ಕಮಾನ್ ಸೋನು, ನೀನು ಇಷ್ಟು ವರ್ಷ ನಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ಯಾ. ಅದ್ರ ಮುಂದೆ ಈ ಮನೆ ವ್ಯಾಲ್ಯೂ ಏನೂ ಇಲ್ಲ ಬಿಡು. ಹಾಗಲ್ಲ ಸುಹಾಸ್, ನಿಮ್ಮ ಅಪ್ಪ ನೆನಪಿಗೆ ಅಂತ ಇರೋದು ಇದೊಂದೇ ಮನೆ. ಇದನ್ನು ಕೊಟ್ಬಿಟ್ರೆ ಹೇಗೋ ಗೊತ್ತಿಲ್ಲ, ಪ್ರಾಬಬ್ಲಿ ಬೇರೆ ಮನೆಗೆ ಹೋಗ್ಬೋದು. ವರ್ಸ್ಟ್ ಕೇಸ್ ಅಂದರೆ ಬಾಡಿಗೆ ಮನೇಲಿರ್ತೀವಿ. ಅದೇ ಕ್ರಿಯೇಟಿವ್ ಮೈಂಡು ಆಗಿರೋಕ್ಕಾಗಲ್ಲ ಗೀತಾ. ರಿಸ್ಕ್ ತಗೋತಾರೆ. ಯಾರು ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ? ನಿಜ, ಸಿನಿಮಾದವರು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ. ನಾವಾದರೂ ಆರಾಮಾಗಿ ನಿದ್ದೆ ಮಾಡ್ತೀವಿ, ಆದರೆ ಅವರು ಚಿಂತೆಲೇ ಕಾಲ ಕಳೀತಾರೆ. ನಿಜ, ಈಗ ಯಾರನ್ನೂ ಏನನ್ನೂ ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಈಗ ಮನೇನ್ ಮಾರಿದ್ರೆ ಎಲ್ಲಿ ಹೋಗ್ತಾರ ಅವರು? ಗೊತ್ತಿಲ್ಲ ಗೀತಾ,
ಈಗ ಸಾಲೆಲ್ಲ ತೀರಿಸಿ ಸ್ವಲ್ಪ ದುಡ್ಡು ಉಳಿದ್ರೆ ಫ್ಲ್ಯಾಟ್ ತಗೋತಾರೆ, ಇಲ್ಲಾಂದ್ರೆ ಬಾಡಿಗೆ ಮನೇಲಿ ಇರ್ತಾರೆ. ಪಾಪ ಅಷ್ಟೆಲ್ಲ ಬಾಳಿ ಬದುಕ್ತವ್ರು ಬಾಡಿಗೆ ಮನೇಲಿರೋದು ಏನು ಚೆನ್ನಾಗಿರುತ್ತೆ ಹೇಳಿ. ಇನ್ನೇನು ಮಾಡ್ತಾರೆ ಗೀತಾ, ಅದೃಷ್ಟ ಇದ್ರೆ ಅದೇ ಫೀಲ್ಡಲ್ಲಿ ದುಡ್ಡು ಮಾಡಿದ್ರು ಮಾಡ್ಬೋದು, ಇಲ್ಲದೆ ಇದ್ರೆ ಏನೂ ಇಲ್ಲ, ಹೀಗೆ ಇರ್ತಾರೆ. ಅಲ್ಲ, ಮನೆ ಮಾರೋದು ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ವಾ? ಇಲ್ಲ ಗೀತಾ, ಬೇರೆ ಆಪ್ಷನ್ನೇ ಇಲ್ಲ. ಲಕ್ಷ ಆಗಿದ್ದಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಿತ್ತು, ಬಟ್ ಅವರು ಇನ್ವೆಸ್ಟ್ ಮಾಡಿರೋದು ಕೋಟಿನೇ. ಮನೆ ಅಷ್ಟೇ ಅಲ್ಲ, ಇನ್ವೆಸ್ಟ್ಮೆಂಟು, ಸೇವಿಂಗು ಎಲ್ಲ ಹೋಗುತ್ತೆ. ಎಲ್ಲ ನೋಡ್ತಿದ್ರೆ ಒಂದು ಸಿನಿಮಾ ಸಾಕು ಒಬ್ರನ್ನ ಮುಳುಗ್ಸಕ್ಕೆ ಅಂತ ಅನ್ನಿಸ್ತಿದೆ ಅಲ್ವಾ? ದೊಡ್ಡ ಕನಸು, ದೊಡ್ಡ ಸಾಹಸಕ್ಕೆ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ. ಆದರೆ ಈಗ ಮರ್ಯಾದೆ ಹೋದರೆ ಮತ್ತೆ ಎಲ್ಲ ಸೋನುನೇ ಹೊತ್ತಿದ್ದಾಳೆ. ಇವತ್ತು ನಾವು ಈ ಒಂದು ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸೋನುನೇ ಕಾರಣ. ಅವಳಿಗೋಸ್ಕರ ಕೈ ಮುಗಿದು ಕೇಳ್ಕೊತೀನಿಮ್ಮ, ಈ ಮನೇನ ಬಿಟ್ಬಿಡಮ್ಮ. ಸರಿ ಕಣೋ, ನೀವಿಬ್ರು ತೀರ್ಮಾನ ಮಾಡಿದ್ಮೇಲೆ ನಂದೇನಿದೆ. ನಾಳೆ ನಾನು ಬಿದ್ದೋಗ ಮರ, ನೀವು ಬಾಳ್ ಬದುಕಬೇಕಾದವರು. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಸರಿ, ಈ ಮನೆ ಪತ್ರನ ಅವರಿಗೆ ಕೊಟ್ಬಿಡೋಣ. ಏನಮ್ಮ ಫೋನ್ ಮಾಡಿಬಿಡಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮ ಹತ್ರ ಮಾತಾಡಿ? ನೀವು ಮನೇಲಿ ಇಲ್ಲದೆ ಇರೋದ್ರಿಂದ ಮನೇನೆ ಬಿಕೋ ಅನ್ಸುತ್ತೆ. ಎಲ್ಲಿ ನನ್ನ ಸುಂದ್ರ ಪ್ರಾಕ್ಟೀಸ್ಗೆ ಹೋಗಿದ್ದಾನಾ? ಅಪರೂಪಕ್ಕೆ ನಿಮ್ಮ ಸುಂದರ ಮನೆಯಲ್ಲೇ ಇದ್ದಾರೆ. ಅದೇನೇ ಪುಣ್ಯ ನಿಂದು, ಇಷ್ಟು ಬೇಗ ಮನೆಗೆ ಬಂದಿದ್ದಾನೆ. ನಿಮ್ಮ ಮಗ ಇಲ್ಲೇ ಇದ್ದಾರೆ, ನೀವೇ ಕೇಳಿ ಒಂದ್ಸಲ. ಕೊಡೋನು ಫೋನು, ದಬಾಯಿಸ್ತೀನಿ. ಮನೇಲಿ ಏನು ಮಾಡ್ತಿದ್ಯಾ, ಹೊರಗೆ ಹೋಗಿ ಬಾ ಅಂತ ಹೇಳ್ತೀನಿ. ನೋಡಿ, ಪಾಪ ಬಡಪಾಯಿ ಬದುಕೊಳ್ಳಿ ಅಂತ ಇದ್ರೆ ನೀವು ಅತ್ತೆ ಬುದ್ಧಿ ತೋರಿಸ್ತಿದ್ದೀರಾ ಅಲ್ಲ? ಮತ್ತೆ ಕಿವಿ ಹಿಂಡಿ ಸೊಸೆ ಎಲ್ಲಿರ್ಬೇಕು, ಹೇಗಿರ್ಬೇಕು ಅಂತ ಹೇಳೋದು ಬೇಡವೇನೆ ನಾನು? ಏನು ನಮ್ಮಮ್ಮಗೆ ರೋಫ್ ಆಗ್ತಾ ಇದೆಯಾ? ನೋಡಿ ಅಮ್ಮ, ಎಂಥ ಕಾಲ ಬಂತು ನನಗೆ. ಅವ್ರ ಹತ್ರನೂ ಅನ್ನಿಸ್ಕೋಬೇಕು, ನಿಮ್ಮ ಹತ್ರನೂ ಅನ್ನಿಸ್ಕೋಬೇಕು. ಎಂಥ ಜನ್ಮ ಬಂತು ನನಗೆ. ಯಾಕೆ ಅವ್ನು ನಿನ್ಗೇನಂದೆ? ಕೊಡಿಲಿ ಫೋನು, ತರಾಟೆಗೆ ತಗೋತೀನಿ. ಇರಿ ಒಂದು ನಿಮಿಷ. ನೋಡಿ, ಅಮ್ಮ ನನ್ನ ಸಪೋರ್ಟಿಗೆ ಇರೋದು, ಮಾತಾಡ್ಬೇಕಂತೆ, ತಗೊಳ್ಳಿ. ಏನಮ್ಮ ನಿನ್ನ ಸೊಸೆ ಏನು ಹೇಳ್ತಾ ಇದ್ದಾಳೆ? ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಪಾಪ ನನ್ನ ಸೊಸೆ ನನಗೇನು ಅಂತಾಳೆ? ನಮ್ಮಂಥ ಅನ್ಯೋನ್ಯವಾದ ಅತ್ತೆ ಸೊಸೆ ಹುಡುಕಿದ್ರು ಸಿಗಲ್ಲ, ಗೊತ್ತಾ ನಿನಗೆ? ಅದೇ ನನಗೆ ಪ್ರಾಬ್ಲಮ್ ಆಗಿರೋದು. ಏನು ಸಮಾಚಾರ? ಸಮಾಚಾರ ಇರೋದು ಗೀತನ ಹತ್ರ. ಕೊಡವಳು ಫೋನು. ಇದೇನಮ್ಮ, ಫೋನ್ ಮಾಡಿ ಮಗನ ಹತ್ರ ಮಾತಾಡಿ ಸೊಸೆ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಸೊಸೆನ ವಹಿಸ್ಕೊಂಡು ಮಗನೇ ದೂರ ಮಾಡ್ತಿದ್ಯಲ್ಲ? ಮನೆ ವಿಷಯ ಅಲ್ಲ ಕಣೋ, ದೇಶದ ವಿಚಾರ. ಅದಕ್ಕೆ ಅವಳಿಗೆ ಕೊಡು. ಅತ್ತೆ ಸೊಸೆ ಕೂತ್ಕೊಂಡು ದೇಶದ ಬಗ್ಗೆ ಮಾತಾಡ್ತಿದ್ದೀರಾ? ಎಲ್ಲಿಗೆ ಬಂತು ನೋಡಿ ನಮ್ಮ ರಾಜಕೀಯ. ಬರುತ್ತೆ ಬರುತ್ತೆ, ಅವಳಿಗೆ ಅವಕಾಶ ತಾನಾಗೇ ಹುಡ್ಕೊಂಡು ಬರುತ್ತೆ. ನೋಡ್ತಾ ಇರು. ನನ್ನ ಸೊಸೆ ಎಲ್ಲಿವರೆಗೂ ಬೆಳಿತಾಳೆ ಅದನ್ನು ನೋಡು. ಏನಮ್ಮ, ಏನು ಅವಕಾಶ ಅದು? ಕರೆಕ್ಟಾಗಿ ಹೇಳು. ಕೊಡ ಅವಳಿಗೆ ಫೋನು, ಅವಳಿಗೆ ಹೇಳ್ತೀನಿ. ಯಾಕೆಂದ್ರೆ ಮೊದಲು ಅವಳ ಪರ್ಮಿಷನ್ ತಗೋಬೇಕಲ್ವಾ? ಹಲೋ, ನಾನು ಅವಳ ಗಂಡ,
ಫಸ್ಟ್ ನನ್ನ ಹತ್ರ ಪರ್ಮಿಷನ್ ಕೇಳಬೇಕು. ಏನೂ ಇಲ್ಲ, ಗಂಡ ಆದರೂ ಕೂಡ ಹೆಂಡತಿ ಒಪ್ಪಿಗೆ ಮುಖ್ಯ. ಅದಕ್ಕೆ ಮೊದಲು ಅವಳ ಹತ್ರ ಮಾತಾಡ್ಬೇಕು ನಾನು. ಅಮ್ಮ, ನನಗೆ ಹೇಳಿದ್ರು ಒಂದೇ, ಅವಳಿಗೆ ಹೇಳಿದ್ರು ಒಂದೇ. ಬೇಗ ವಿಷಯ ಹೇಳ್ತೀಯಾ? ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಹೌದು ಕಣೋ, ಗೀತನ್ಗೆ ಅವಕಾಶ ತಾನಾಗೆ ಹುಡ್ಕೊಂಡು ಬಂದಿದೆ. ಆದರೆ ಅದಕ್ಕೆ ಗೀತ ದೊಡ್ಡ ಮನಸ್ಸು ಮಾಡಬೇಕು ಅಷ್ಟೇ. ಯಾವ ವಿಚಾರ? ಪಂಚಾಯತಿ ಎಲೆಕ್ಷನ್ ಹತ್ರ ಬರ್ತಿದ್ಯಲ್ವಾ, ಚೇರ್ಮನ್ ಸ್ಥಾನಕ್ಕೆ ನಮ್ಮ ಗೀತನ್ನೇ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ವಾವ್, ಎಂತ ಒಳ್ಳೆ ನ್ಯೂಸ್ ಅಮ್ಮ. ಅದನ್ನೇನು ಗೀತನ ಕೇಳಬೇಕು? ಅಯ್ಯೋ, ಚೇರ್ಮನ್ರು ನನಗೆ ನಿಂತ್ಕೊಳಕ್ ಹೇಳಿದ್ರು. ನನ್ನ ಕೈಲಿ ಆಗಲ್ಲ ಅಂದಿದ್ದಕ್ಕೆ ಗೀತನ್ ಕೇಳಿ ನೋಡಿ ನಿಮ್ಮ ಮನೆಯಿಂದ ಯಾರಾದರೂ ನಿಲ್ಲಿಸ್ಬೇಕಲ್ವಾ ಅಂದ್ರು. ಅದಕ್ಕೆ ಫೋನ್ ಮಾಡಿದೆ. ಅವಳೇನಮ್ಮ ಹೇಳೋದು, ನಾನೇ ಹೇಳ್ತಾ ಇದ್ದೀನಿ, ಒಪ್ಕೋತಾಳೆ ಬಿಡು. ಹಾಗಲ್ಲ ಕಣೋ, ಅವಳಿಗೂ ಒಂದು ಮಾತು ಕೇಳಬೇಕು ಅಲ್ವಾ. ಕೊಡಿಲ್ಲಿ ಫೋನ್ ಅವಳಿಗೆ. ಸರಿಮ್ಮ. ಅಮ್ಮ ಏನೇ ಕೇಳಿದ್ರು ಆಯ್ತು ಆಯ್ತು ಅಂತ ಹೇಳು, ಆಯ್ತಾ? ಏನಾಯ್ತು ಅನ್ಬೇಕು? ಅಲ್ಲ ಕಣೆ, ಗಂಡಸರು ಯಾವ್ದಾದ್ರು ವಿಚಾರನ ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳ್ಬಿಡ್ತಾರೆ. ಆದ್ರೆ ನಾವು ಹೆಂಗಸರು ಹಾಗಲ್ವಲ್ಲ, ಎಲ್ಲ ದಿಕ್ಕಿನಲ್ಲೂ ಯೋಚನೆ ಮಾಡ್ತೀವಿ. ಅದಕ್ಕೆ ಫೋನ್ ಕೊಡು ಅಂತ ಹೇಳಿದ್ದು. ಏನಮ್ಮ, ಏನಾಯ್ತು? ಏನೂ ಇಲ್ಲ ಕಣೆ, ನಮ್ಮೂರ್ ಪಂಚಾಯತಿ ಎಲೆಕ್ಷನ್ಗೆ ಚೇರ್ಮನ್ ಪೋಸ್ಟ್ಗೆ ನಿನ್ನ ನಿಲ್ಲಿಸ್ಬೇಕು ಅಂತ ಇದ್ದಾರೆ. ಅದಕ್ಕೆ ಫೋನ್ ಮಾಡಿದೆ, ನಿನ್ನ ಒಪ್ಪಿಗೆ ತಿಳ್ಕೊಳ್ಳೋಣ ಅಂತ. ನನ್ನನ್ನ ಯಾಕೆ? ಅಲ್ಲ, ಅಷ್ಟನ್ನು ಬಿಟ್ಟು ನನ್ನ ಹೆಸರು ತಗೊಂಡಿದಾರಲ್ಲ. ಏನೂ ಇಲ್ವೇ, ಈ ಸಲ ಪಂಚಾಯತಿ ಎಲೆಕ್ಷನ್ಗೆ ಹೆಣ್ಮಕ್ಳನ್ನೇ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದಾರಂತೆ. ಅದು ನಮ್ಮನೆಯಿಂದನೇ ಆಗ್ಬೇಕಂತೆ. ಅದಕ್ಕೆ ನನಗೆ ಕೇಳಿದ್ರು. ನನಗೋ ಇಲ್ಲಿ ಉಸಿರಾಟಕ್ಕೆ ಪುರ್ಸತ್ತಿಲ್ಲ, ಇನ್ನು ಇದೆಲ್ಲ ನೋಡ್ಕೋತೀನೇನೆ. ಅದಕ್ಕೆ ನಾನೇ ಅವ್ರಿಗೆ ಹೇಳಿದೆ, ನಮ್ಮ ಗೀತನ್ ಕೇಳಿ ನೋಡ್ತೀನಿ ಅಂತ. ಅಮ್ಮ, ನೀವು ನನ್ನ ಮೇಲೆ ಸಿಟ್ಟಿದ್ರೆ ಬೈದ್ ಬಿಡಿ, ಇಲ್ಲಾಂದ್ರೆ ಹೊಡೆದ್ ಬಿಡಿ ಎರಡೇಟು. ಆದ್ರೆ ಇಂಥದೆಲ್ಲ ಮಾಡಿದೀರಾ ನೀವು. ಯಾಕೆ, ಏನೇ ಹಾಗಂದ್ರೆ? ಇನ್ನೇನಮ್ಮ, ನಂಗೆ ಇವೆಲ್ಲ ಅರ್ಥನೂ ಆಗಲ್ಲ, ಇಷ್ಟನೂ ಇಲ್ಲ. ಅಲ್ಲ ಕಣೆ, ನೀನಾದ್ರೆ ಹೊರಗಿನ ಪ್ರಪಂಚ ನೋಡಿದವಳು, ಹೇಗೆ ಆಡಳಿತ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡಿರೋವಳು. ಒಪ್ಕೊಳ್ಳೆ, ನಮ್ಮನೆಯಲ್ಲಿ ಯಾರಾದರೂ ಇಂಥ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ನಮಗೂ ಹೆಮ್ಮೆ, ಖುಷಿ ಅಲ್ವೇನೆ? ಇಲ್ಲ ಅಮ್ಮ, ನನಗೆ ನಿಜವಾಗ್ಲೂ ಇದೆಲ್ಲ ಇಷ್ಟ ಇಲ್ಲ. ನಾನು ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡಿಕೊಂಡು ಮನೆ ನೋಡ್ಕೊಂಡಿರ್ತೀನಿ, ನನ್ಗೆ ಅದೇ ಇಷ್ಟ. ಯಾರ ಜೈನ್ ಕೆಲಸಕ್ಕೂ ಅಷ್ಟೇ. ನೀವು ಯಾಕೆ ಬಿಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ನಾನು ಮತ್ತೆ ಹೋಗೋದಕ್ಕೆ ಶುರು ಮಾಡಿದ್ದು. ಅದು ಪಾರ್ಟ್ ಟೈಮ್ ಅಂತ. ಇಲ್ಲ ಅಂದರೆ ನಾನು ಅದಕ್ಕೂ ರಜಾ ಹಾಕ್ಬಿಟ್ಟು ಮನೇಲಿ ಕೂತ್ಕೋತಿದ್ದೆ. ಈ ಥರ ಎಲ್ಲ ಕೆಲಸಗಳು ಮಾಡೋದು, ಮನೆಯಿಂದ ದೂರ ಇರೋದು ನನಗೆ ಇಷ್ಟ ಆಗಲ್ಲ ಅಮ್ಮ. ಈಗಲೇ ಮನೇನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? ಇವ್ರ ಲೀಗ್ ಮ್ಯಾಚ್ ಮುಗ್ದ ತಕ್ಷಣ ಮನೆಗೆ ಓಡ್ ಬಂದ್ಬಿಡ್ತೀನಿ. ಸಂಕೆ ದಿಬ್ಬಕ್ಕೆ ಯಾವಾಗ ಬರ್ತೀನೋ ಅಂತ ಆಗ್ಬಿಟ್ಟಿದೆ ನನಗೆ. ಇಲ್ಲ ಕಣೆ, 3 ಹೊತ್ತು ಮನೆಯಲ್ಲಿದ್ದರೆ ನನ್ನ ಥರನೇ ಆಗ್ಬಿಡ್ತೀಯ. ಜೀವನದಲ್ಲಿ ಹೆಚ್ಚೇನಾದರೂ ಸಾಧಿಸ್ಬೇಕು. ಅವಕಾಶ ಹುಡ್ಕೊಂಡು ಬಂದಿದೆ ಅಲ್ವಾ, ಯಾಕೆ ಬೇಡ ಅಂತೀಯಾ? ಬೇಡ ಅಮ್ಮ, ದಯವಿಟ್ಟು ನಂಗೆ ಈ ವಿಷಯದಲ್ಲಿ ಬಲವಂತ ಮಾಡೋಕ್ಕೆ ಹೋಗ್ಬೇಡಿ. ರಾಜಕೀಯ ನನಗೆ ಅರ್ಥನೇ ಆಗಲ್ಲ. ನಾನು ಏನು ಮಾಡೋಕ್ಕಾಗತ್ತೆ ಅಮ್ಮ? ನನಗಿದೊಂದು ಚೂರು ಇಷ್ಟ ಆಗ್ತಿಲ್ಲ. ನಂಗೆ ದಯವಿಟ್ಟು ಬಲವಂತ ಮಾಡಬೇಡಿ ನೀವು. ನೀವು ಚೇರ್ಮನ್ರಿಗೆ ಹೇಳ್ಬಿಡಿ ಅಮ್ಮ, ಗೀತನ ಕೈಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕಾಗಲ್ಲ, ಅವಳು ಇದನ್ನೆಲ್ಲ ಮಾಡಲ್ಲ ಅಂತ. ಮಾ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಏನಾದರೂ ಮಾಡಿಬಿಟ್ಟು ಅವ್ರಿಗೆ ಒಪ್ಸಿ ಪ್ಲೀಸ್. ಆಯಿತು ಕಣೆ, ನಿಂಗೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ಅವ್ರ ಊರಿನಲ್ಲಿ ಬೇರೆ ಯಾರನ್ನಾದ್ರೂ ಹುಡ್ಕೋತಾರೆ, ನಾನು ಅವ್ರಿಗೆ ಹೇಳ್ತೀನಿ, ಆಯಿತಾ? ಅಷ್ಟು ಮಾಡಿ ಅಮ್ಮ ಪ್ಲೀಸ್. ಸರಿ, ಹುಷಾರು. ಆಯ್ತಮ್ಮ, ಸರಿ. ಏಯ್, ಬುದ್ಧಿ ಇದೆಯಾ ನಿಂಗೆ? ಆಪರ್ಚುನಿಟಿ ತಾನಾಗಿ ಬಂದಿದೆ, ಯಾಕೆ ಬೇಡ ಅಂತೀಯ? ಏನು ಆಪರ್ಚುನಿಟಿ? ಏನು ಗೊತ್ತಿಲ್ಲದೆ ಸುಮ್ಮನೆ ಕಾಲಿಡಕ್ಕಾಗತ್ತೆ ಎಲ್ಲ ಕೆಲ್ಸಕ್ಕೂ? ಈ ಸುಳಿಲ್ ಸಿಕ್ಕಾಕೊಂಡ್ರೆ ಆಚೆ ಬರೋದು ತುಂಬ ಕಷ್ಟ. ರಾಜಕೀಯ ನನಗೆ ಅರ್ಥನೂ ಆಗಲ್ಲ, ನನಗೆ ಬೇಕಾಗೂ ಇಲ್ಲ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ? ಮಾಡೋದಕ್ಕೆ ಸುಮಾರು ಕೆಲ್ಸಗಳಿದೆ, ಕೆಲ್ಸಕ್ಕೇನು ಬರ ಇಲ್ಲ. ನೋಡಿ, ನನ್ನ ಇದ್ರಲ್ಲಿ ಮಾತ್ರ ಪ್ಲೀಸ್ ಎಳಿಬೇಡಿ, ನಂಗೆ ಇಷ್ಟ ಆಗೋದಿಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ. ಆಯ್ತು ಬಿಡು, ಅಮ್ಮಂಗೆ ಆಗಲ್ಲ ಅಂತ ಹೇಳಿದ್ಯಲ್ಲ, ತರ್ಸೆ ಯಾಕೆ? ಎಕ್ಸ್ಕ್ಯೂಸ್ ಮೀ ಸರ್. Yes, please. Hey, hi, Geeta. Come sit. ಏನಿವತ್ತು ಅಪರೂಪಕ್ಕೆ ನಮಗೆ ದರ್ಶನ ಕೊಡ್ತಾ ಇರೋದು? ನಿಮ್ಮನ್ನು ಮೀಟ್ ಮಾಡದೆ ಹೋಗ್ತೀನಾ? ಹಾಗಲ್ಲ, ನೀವು ಫ್ರೀಲಾನ್ಸರ್ ಆದಮೇಲೆ ನಮ್ಮ ಸ್ಟೇಷನ್ ಬರೋದೇ ಅಪರೂಪ.
ಬಂದರೂ ನಿಮ್ಮ ಶೋನ ಮುಗಿಸ್ಕೊಂಡು ಬೇಗ ಹೊರಟ್ಬಿಡ್ತೀರಾ. ಸ್ವಲ್ಪ ಬ್ಯುಸಿ ಇದೆ ಸರ್. ಎಕ್ಸಾಕ್ಟ್ಲಿ, ಇದನ್ನೇ ನಾನು ಹೇಳಿದ್ದು. ಹೌದು, ಏನಿವತ್ತು ನನ್ನ ನೋಡಕ್ ಬಂದಿದ್ದೀರಾ? ಏನಾದರೂ ಒಂದು ಸ್ಪೆಷಲ್ ಕಾರಣ ಇರುತ್ತೆ. ಏನಿದ್ರು ಹೇಳಿ, ಪರವಾಗಿಲ್ಲ. ಆದ್ರೆ ಕೆಲಸ ಮಾತ್ರ ಬಿಡ್ತೀನಿ ಅಂತ ಹೇಳಬೇಡಿ. ಬಿಕಾಸ್ ಯು ಆರ್ ಎ ಬಿಗ್ ಅಸೆಟ್ ಟು ಅಸ್. ಯು ಕಾಂಟ್ ಲೀವ್ ಅಸ್. ಖಂಡಿತವಾಗ್ಲೂ ಅಂತ ಯಾವ ಯೋಚನೆನೂ ಇಲ್ಲ ಸರ್ ನನಗೆ. ಇನ್ಫ್ಯಾಕ್ಟ್ ನಾನೊಂದು RJ ಆಗೋದಕ್ಕೆ ಮೇನ್ ರೀಸನ್ನೇ ನೀವು ಮಾಡಿರೋ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನೋನೋ, ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಹೀಗಿದೆ ಅಂತ ಹೇಳಿದ್ದೆ ಅಷ್ಟೇ ನಾನು. ಅದಕ್ಕಿಂತ ಹೆಚ್ಚಾಗಿ ನಾನೇನು ಮಾಡಿದ್ದೀನಿ? ಹಾಗಾಗಿ ನೀವು ನಮ್ಮ ಸ್ಟೇಷನ್ನಲ್ಲಿ ಇರಬೇಕಂತ ಏನಿಲ್ಲ. ಗೆಟ್ ಬೆಟರ್ ಆಪರ್ಚುನಿಟೀಸ್. ನೀವು ಮುಂದೆ ಒರೆಯೋದು ಮುಖ್ಯ. ಯು ಕ್ಯಾನ್ ಆಲ್ವೇಸ್ ಟೆಲ್ ಮೀ. ಅದರಿಂದ ನಮ್ಮ ವಿಶ್ವಾಸ ಖಂಡಿತ ಹಾಳಾಗಲ್ಲ. ಖಂಡಿತವಾಗ್ಲೂ ಆ ಥರ ಯಾವ ಯೋಚನೆನೂ ಇಲ್ಲ ಸರ್ ನನಗೆ. ಇನ್ಫ್ಯಾಕ್ಟ್ ನನಗಿಲ್ಲಿ ಎಲ್ಲ ರೀತಿಯಲ್ಲೂ ಕಂಫರ್ಟಬಲ್ ಆಗಿದೆ. ನಾನು ಬೇರೆ ರೇಡಿಯೋ ಸ್ಟೇಷನ್ ಜಾಯ್ನ್ ಆದರೆ ನನಗೆ ಸ್ವಲ್ಪ ಸಂಬಳ ಜಾಸ್ತಿ ಸಿಗ್ಬೋದೇನೋ, ಆದರೆ ಇಲ್ಲಿರೋ ಕಂಫರ್ಟ್ ಝೋನ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಯಾವುದೇ ರೀತಿ ಹೊಟ್ಟೆ ಕಿಚ್ಚು ಪಡದೆ ಇರೋ ಕಲೀಗ್ಸು, ಇಷ್ಟು ಪ್ರೀತಿ ತೋರಿಸೋ ಬಾಸು ಎಲ್ರಿಗೂ ಎಲ್ಲಿ ಸಿಗ್ತಾರೆ ಹೇಳಿ? ಥ್ಯಾಂಕ್ ಯು ಗೀತಾ. ನಿಮ್ಮ ಅಭಿಮಾನ ದೊಡ್ಡದು. ಹಾಗೇನೂ ಇಲ್ಲ ಸರ್. ನಿಮ್ಮ ಬಗ್ಗೆ ತುಂಬ ವಿಶ್ವಾಸ ಇರೋದಕ್ಕೆ ನಿಮ್ಮ ಹತ್ರ ಒಂದು ದೊಡ್ಡ ಫೇವರೇ ಕೇಳೋದಕ್ಕೆ ಬಂದಿದ್ದೀನಿ. ಓ, ನಾನೇನು ಫೇವರ್ ಮಾಡೋ ಸ್ಥಿತಿಯಲ್ಲಿ ಇದ್ದೀನಮ್ಮ. ಸಾಧ್ಯ ಆದರೆ ಡೆಫಿನೆಟ್ಲಿ ಐ ವಿಲ್ ಡೂ. ಏನಿದ್ರು ಹೇಳು. ಆ್ಯಕ್ಚುಲಿ ರೇಡಿಯೋ ಸ್ಟೇಷನ್ ವಿಷಯ ಅಲ್ಲ, ಇನ್ಫ್ಯಾಕ್ಟ್ ನನ್ನ ವಿಷಯನೂ ಅಲ್ಲ. ಇದೇನು ಹೊಸದಲ್ಲ ಬಿಡಿ. ಬೇರೆ ಯಾರಿಗೂ ಸಹಾಯ ಕೇಳಕ್ಕೆ ಬಂದಿದ್ದೀರಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಯಾವಾಗಲೂ ಹಾಗೆ ಅಲ್ವಾ? ಬೇರೆಯವ್ರಿಗೆ ಸಹಾಯ ಬೇಕು ಅಂತ ಕೇಳಿದ್ದೀರಾ. ನಿಮಗೆ ಅಂತ ಏನು ಕೇಳಿದ್ದೀರಾ ಇದುವರೆಗೆ? ಒಂದು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿಲ್ಲ, ಒಂದು ಕಡೆ ರೆಕಮೆಂಡ್ ಮಾಡಿ ಅಂತಲೂ ಕೇಳಿಲ್ಲ. ಆದರೆ ಈ ಸತಿ ತುಂಬ ದೊಡ್ಡ ವಿಷಯಕ್ಕೆ ನಿಮ್ಮ ರೆಕಮೆಂಡೇಶನ್ ಬೇಕಾಗುತ್ತೆ ಸರ್. ಅದೇನು ಅಂದರೆ ಸಿನಿಮಾ ಬಿಸ್ನೆಸ್ ವಿಷಯಕ್ಕೆ. ಸಿನಿಮಾ ಬಿಸ್ನೆಸ್ಗೂ ನನಗೂ ಏನಮ್ಮ ಸಂಬಂಧ? ನಿಮಗೆ ಸೊನಾಲಿ ಅವ್ರು ಗೊತ್ತಿರಬೇಕಲ್ವಾ ಸರ್? ಅಫ್ಕೋರ್ಸ್ ಗೊತ್ತು. ಅವರು ದೊಡ್ಡ ಸಿನಿಮಾ ಸ್ಟಾರ್ ಅಲ್ವಾ? ಅಂಥ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಕನ್ನಡದವರು ಅನ್ನೋದೇ ಒಂದು ಹೆಮ್ಮೆ ಅಲ್ವಾ ಸರ್? ನನಗೂ ಹಾಗೆ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಅವರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ಕೈ ಹಾಕಿದ್ದಾರೆ. ದೊಡ್ಡ ಪ್ರಾಜೆಕ್ಟೇ ಮಾಡಿದ್ದಾರೆ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಪ್ರಿವ್ಯೂ ನೋಡಿದವ್ರು ಎಲ್ಲರೂ ಹೇಳ್ತಿದ್ದಾರೆ. ಆದರೆ ರಿಲೀಸ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತೆ ಸರ್. ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕೆ ಅವ್ರು ತುಂಬ ಸಾಲ ಮಾಡ್ಕೊಂಡಿದ್ರಂತೆ ಸರ್. ಸಿನಿಮಾ ರಿಲೀಸ್ ಮಾಡೋದಕ್ಕಾಗದೆ ಪ್ರಾಬ್ಲಮ್ ಆಗ್ತಿದೆ. ಆದರೆ ಈ ಕಡೆ ಸಾಲಗಾರರೆಲ್ಲ ವಾಪಸ್ ನಮಗೆ ಪೇ ಮಾಡಿ ಅಂತ ಪ್ರೆಷರ್ ಹಾಕ್ತಿದಾರಂತೆ. ರಿಲೀಸ್ ಆಗದೆ ಇದ್ರೆ ಅವ್ರು ಹೇಗೆ ಪೇ ಮಾಡ್ತಾರೆ ಹೇಳಿ? ಅದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ. ಓಕೆ, ಬಟ್ ನನಗೆ ಬ್ಯಾಂಕ್ನವ್ರು ಯಾರು ಗೊತ್ತಿಲ್ಲಲ್ಲಮ್ಮ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ. ಇಲ್ಲ ಸರ್, ಅದಲ್ಲ. ನೀವು ಈ ಸಿನಿಮಾನ ಸ್ಯಾಟಲೈಟ್ಗೆ ಅಥವಾ OTTಗೆ ಪುಷ್ ಮಾಡೋ ಹಾಗೆ ಏನಾದರೂ ಮಾಡ್ಬೋದಾ? ವೆಲ್, ದಟ್ಸ್ ಪಾಸಿಬಲ್. ನನಗೆ ಮುಂಬೈನಲ್ಲಿ ಕೆಲವು ಏಜೆನ್ಸೀಸ್ ಗೊತ್ತಿವೆ. ಅವರು ಇದಕ್ಕೆ ಅಂತ ಒಂದು ಪರ್ಸೆಂಟೇಜ್ ಚಾರ್ಜ್ ಮಾಡಬಹುದು. ಅದೇನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ಸರ್. ಓಕೆ, ಅಶ್ಯೂರ್ ಮಾಡಲ್ಲ, ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ. ಅದಕ್ಕೆ ಒಂದು ಸಿನಿಮಾ ಕಾಪಿ ಅರೇಂಜ್ ಮಾಡ್ತೀರಾ? ಅವರು ಅದನ್ನು ಪ್ರಿವ್ಯೂ ಮಾಡಿ ಡೆಸಿಷನ್ ತಗೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಶೋರ್ ಸರ್, ಖಂಡಿತ ಅರೇಂಜ್ ಮಾಡ್ತೀನಿ. ಫೈನ್. ನೀವು ಅದನ್ನು ಎಷ್ಟು ಬೇಗ ನನಗೆ ತಲುಪಿಸ್ತೀರೋ ಅಷ್ಟು ಬೇಗ ನಾನು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಮಾನ್ ಗೀತಾ, ಇದು ನಿಮ್ಮ ಪರ್ಸನಲ್ ಫೇವರ್ ಆಗಿದ್ದರೆ ಕೆಲಸ ಆದಮೇಲೆ ಒಂದು ಪಾರ್ಟಿ ಕೊಡಿ ಅಂತ ಕೇಳ್ತಾ ಇದ್ದೆ. ಆದರೆ ಇದು ನೀವು ಬೇರೆಯವ್ರಿಗೆ ಸಹಾಯ ಕೇಳ್ತಾ ಇದ್ದೀರಲ್ವಾ? ಆದರೂ ಕೊಡ್ತೀನಿ ಸರ್. ಅವ್ರು ಆ್ಯಕ್ಚುಲಿ ನನಗೆ ತುಂಬ ಬೇಕಾದವರು. ಓ, ಸೊನಾಲಿ ಅವರು ನಿಮಗೆ ಅಷ್ಟೊಂದು ಕ್ಲೋಸಾ? ನನಗಲ್ಲ, ಲಕ್ಕಿ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು. ಓ, ಐ ಸಿ. ಪೇಪರ್ನಲ್ಲೂ ಇದ್ರ ಬಗ್ಗೆ ಏನೇನೋ ಗಾಸಿಪ್ ಬಂದಿತ್ತಲ್ವಾ? ಇದನ್ನೆಲ್ಲ ನಂಬ್ತೀರಾ ಸರ್ ನೀವು? ನೋ, ನೆವರ್. ಐ ಡೋಂಟ್ ಬಿಲೀವ್ ಆಲ್ ದಟ್ ಬಕ್ವಾಸ್. ಪೇಪರ್ನವರು ನ್ಯೂಸ್ ಮಾಡೋಕ್ಕೆ ಅಂತ ಏನೇನೋ ಮಾಡ್ತಾರೆ. ಎನಿವೆ, ಐ ವಿಲ್ ಟ್ರೈ ಟು ಡೂ ವಾಟ್ ಎವರ್ ಐ ಕ್ಯಾನ್ ಡೂ ಫಾರ್ ದಟ್ ಲೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತೀನಿ. ಹೇಳು ಗೀತಾ. ಎಲ್ಲಿದ್ದೀರಾ ಲಕ್ಕಿ ಅವರೇ? ಯಾಕೆ? ನೀವು ಇವಾಗಲೇ ಸೊನಾಲಿ ಅವ್ರ ಮನೆಗೆ ಹೋಗೋಕ್ಕಾಗತ್ತಾ? ನಾನು ಅಲ್ಲೇ ಇದ್ದೀನಿ. ಯಾಕೆ ಹೇಳು? ವೆರಿ ಗುಡ್.
ನೀವು ಈಗ ಅರ್ಜೆಂಟ್ ಆಗೊಂದು ಕೆಲಸ ಮಾಡಬೇಕು. ಏನು ಹೇಳು? ಸೊನಾಲಿ ಅವ್ರ ಹತ್ರ ಕೇಳಿ ಅವ್ರ ಸಿನಿಮಾದೊಂದು ಕಾಪಿನ ಅರ್ಜೆಂಟಾಗಿ ಕಳಿಸ್ಕೊಡಕ್ಕಾಗತ್ತಾ ಅಂತ. ಅವ್ರ ಸಿನಿಮಾ ಕಾಪಿ ತೊಗೊಂಡು ನೀನೇನೇ ಮಾಡ್ತೀಯಾ? ನಾನು ಜೋಶಿ ಅವ್ರ ಹತ್ರ ಮಾತಾಡಿದೆ ಇವಾಗ. ಅವ್ರಿಗೆ ಬಾಂಬೆಲಿ ತುಂಬಾ ಕಾಂಟ್ಯಾಕ್ಟ್ಸ್ ಇದೆಯಂತೆ. ಯಾವುದಾದ್ರೂ ಏಜೆನ್ಸಿ ಮೂಲಕ ಸ್ಯಾಟಲೈಟ್ ರೈಟ್ಸ್ಗೋ ಅಥವಾ OTT ಪ್ಲಾಟ್ಫಾರ್ಮ್ಗೋ ಪುಷ್ ಮಾಡಿಸ್ತಾರಂತೆ. ಅವ್ರ ರೆಕಮೆಂಡೇಶನ್ ವರ್ಕ್ ಆಗ್ಬೋದು. ಆದರೆ ಲಕ್ಕಿಯವರೇ, ನಮ್ಮ ಕಡೆಯಿಂದ ಏನಾಗುತ್ತೆ ಅದು ಪ್ರಯತ್ನ ಪಡೋಣ. ಆದರೆ ನಾವು ಹೀಗೆ ಮಾಡ್ತಿದ್ದೀವಿ ಅಂತ ಸೊನಾಲಿ ಅವ್ರಿಗೆ ಹೇಳೋದು ಬೇಡ ಅನ್ಸುತ್ತೆ. ಇದು ಪುಷ್ ಆಗೋದಕ್ಕೆ ಸಿನಿಮಾದೊಂದು ಕಾಪಿ ಬೇಕೇ ಬೇಕಂತೆ. ಅದನ್ನು ಕೊಡದೆ ಮುಂದೆ ಏನು ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಸಿನಿಮಾ ಕಾಪಿ ಕೇಳಿದ್ರೆ ಕೊಡ್ತಾರೋ ಇಲ್ವೋ? ಏನಕ್ಕಂದ್ರೆ ಕಾಪಿ ರೈಟ್ಸ್ ವಿಚಾರ ಅಲ್ವಾ? ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಅವ್ರಿಗೆ ನೀವು ಅಶೋರ್ ಮಾಡಿ ಅಂಥದ್ದು ಏನೂ ಆಗಲ್ಲ ಅಂತ. ಆಮೇಲೆ ಜೋಶಿ ಅವ್ರ ಮೂಲಕ ಇದು ಹೋಗ್ತಿದ್ಯಲ್ವಾ, ಏನು ಭಯ ಇಲ್ಲ.